ಸರ್, ಈಗ ತಾವು ಹಿರಿಯರಾಗಿ ಮತ್ತು ಈ ಸಮುದಾಯಗಳನ್ನು ಎಲ್ಲ ಹತ್ತಿರದಿಂದ ಬಲ್ಲವರಾಗಿ ಈ ಒಳ ಮೀಸಲಾತಿ ಜಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಈಗ ಆಲ್ರೆಡಿ ಒಂದು ಪತ್ರ ಬರೆದಿದ್ದೀರಿ. ಈ ಪತ್ರ ಸಾರಾಂಶ ಅಥವಾ ಈ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋಂಥದ್ದನ್ನು ತಾವು ಹುಡುಕಿದ್ದೀರಿ. ಅದು ಯಾವ ಥರ? ಇವಾಗ ಈ ಎಲ್ಲ ವರ್ಗದವರು ಪರಿಶಿಷ್ಟ ಜಾತಿಯ ಕೆಳಗಡೆ ಬರುವಂಥ 4 ವರ್ಗಗಳನ್ನಾಗಿ ಮಾಡಿದ್ದೀನಿ ನಾನು. ಒಂದು ಬಲಗೈ ಸಮುದಾಯ, ಎರಡನೇದು ಎಡಗೈ ಸಮುದಾಯ, ಮೂರನೇದು ಲಮಾಣಿ, ಬೋವಿ, ಕೊರ್ಮ, ಕೊರ್ಚ, ನಾಲ್ಕನೇದು ನಮ್ಮ ಬುಡಕಟ್ಟು ಏನು ಅಲೆಮಾರಿ ಮತ್ತು ಅಲೆಮಾರಿ ಜನಗಳು. ನಾನು ಮೊದಲನೇದಾಗಿ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಲಮಾಣಿ, ಬೋವಿ, ಕೊರ್ಮ, ಕೊರ್ಚದಿಂದ ಶುರು ಮಾಡ್ತೀನಿ. ಯಾಕೆ ಅಂದರೆ ಇದು ಈ ಮೀಸಲಾತಿಯನ್ನು ಮಾಡಬೇಕಾದ್ರೆ 2011ರ ಜನಗಣತಿಯ ಪ್ರಕಾರ ಅದರ ಆಧಾರದ ಮೇಲೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರ ಆಗಿದೆ. ಅದನ್ನು ನಾವು ಪರಿಶೀಲಿಸಿದಾಗ 2011ರ ಜನಗಣತಿ ಪ್ರಕಾರ ಕೊರ್ಮ, ಕೊರ್ಚ, ಲಮಾಣಿ, ಬೋವಿ ಜನಸಂಖ್ಯೆ 28 ಲಕ್ಷ ಜನರಿದ್ದರು. ಈ ಪರಿಶಿಷ್ಟ ಜಾತಿಯ ಒಟ್ಟು ಜನಸಂಖ್ಯೆ 1,05,00,000. ಈ 28 ಲಕ್ಷ ಏನಿದ್ದಾರೆ, 1,05,00,000ದಲ್ಲಿ 26% ಬರ್ತಾರೆ. ಆ 26%ನ ನಾವು 15%ನ ಅದನ್ನು ಲೆಕ್ಕ ಹಾಕಿದಾಗ ಅವ್ರಿಗೆ 4% ಬರುತ್ತೆ. ಅಲ್ಲಿಂದ ಶುರು ಮಾಡೋಣ. ಅವ್ರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 4% ಅವ್ರಿಗೆ ಮೊದಲು ತೆಗೆದಿಡಿ. ಇವಾಗ ಉಳ್ಕೊಂಡಿರುವಂಥದ್ದು 11%. 11%ನಲ್ಲಿ ಅವರೆಲ್ಲರೂ ಕೂಡ ಅಸ್ಪೃಶ್ಯ ಸಮುದಾಯದವರು. ಅದರೊಳಗೆ 3 ಸೇರಿದ್ದಾರೆ ಅಂತ ಇವಾಗಲೇ ಹೇಳಿದ್ದೀನಿ. ಬಲಗೈ ಸಮುದಾಯಕ್ಕೆ 5%, ಎಡಗೈ ಸಮುದಾಯಕ್ಕೆ 5%, ಮತ್ತು ನಮ್ಮ ಅಲೆಮಾರಿಗಳಿಗೆ 1% ಕೊಡಬೇಕು ಅಂತ ಹೇಳಿದ್ದೀನಿ. ಇದು ಭಾಳ ಸೂಕ್ತವಾಗಿದೆ ಅಂತ ಅನ್ನುವಂಥದ್ದು ಹಲವಾರು ಜನರು ನನಗೆ ಮಾತನಾಡಿದ್ದಾರೆ. ನಿನ್ನೆ ತಾನೇ ನಮ್ಮ SC/ST ಕಮಿಷನ್ ಅವರು ಒಂದು ಸಭೆ ಕರೆದಿದ್ದರು ನಮ್ಮನ್ನೆಲ್ಲ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಎಡಗೈ ಸಮುದಾಯದವರು ಲಮಾಣಿ, ಬೋವಿ ನಾನು ಅದರೊಳಗೆ ಭಾಗವಹಿಸಿದ್ದೆ. ಎಡಗೈ ಸಮುದಾಯದಿಂದ ನಿವೃತ್ತ ಚೇರ್ಮನ್ KPSC ಗೋನಾಲ್ ಭೀಮಪ್ಪನವ್ರು ಬಂದಿದ್ದರು. ಲಮಾಣಿ ಸಮುದಾಯದಿಂದ ನಮ್ಮ ಮಾಜಿ ಸದಸ್ಯರು KPSC ಖಣಿರಾಮ್ ಅವ್ರು ಬಂದಿದ್ದರು. ಮತ್ತು ಬೋವಿ ಸಮುದಾಯದಿಂದ IAS ಆಫೀಸರ್ ರಿಟೈರ್ಡ್ ಅಪರ ಮುಖ್ಯ ಕಾರ್ಯದರ್ಶಿ ಮಂಜುನಾಥ್ ಅವ್ರು ಬಂದಿದ್ದರು. ಅವ್ರ ಮುಂದೆ ಈ ವಾದ ಎಲ್ಲ ನಾನು ಹೇಳಿದೆ. ಆವಾಗ ಅವರೆಲ್ಲರೂ ಒಪ್ಪಿ ಎಲ್ಲರೂ ಭಾಳ ಸಂತೋಷದಿಂದ ಇದು ಮಾಡುವಂಥದ್ದಿದೆ, ನಾವು ಈ ಎಲ್ಲ ಸಮುದಾಯಗಳು ನಾವು ಒಪ್ಪಿದ್ದೀವಿ, ಮುಂದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಈ ರೋಸ್ಟರ್ ಬಿಂದು ಸಮಸ್ಯೆ ಇದಕ್ಕೇನು ಪರಿಹಾರ ಹುಡುಕಿದೆ? ಈ ರೋಸ್ಟರ್ ಬಿಂದು ಒಂದು ರೀತಿ ಜಟಿಲವಾದ ಸಮಸ್ಯೆನೇ. ತಕ್ಷಣದಿಂದ ಪರಿಹಾರ ಹುಡುಕುವಂಥದ್ದು ಆಗದೇ ಇರ್ಬೋದು. ಆದರೆ ಅದಕ್ಕೆ ತಕ್ಷಣ ಪರಿಹಾರ ಹೇಗೆ ಹುಡುಕ್ಬೋದು ಅಂತ ಅನ್ನುವಂಥದ್ದು ನಾನು ಕೊಟ್ಟಿದ್ದೀನಿ. ಈ ಏನದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರ ಪ್ರಕ್ರಿಯೆ ಶುರು ಮಾಡ್ತಾರೆ, ನೇಮಕಾತಿ ಪ್ರಕ್ರಿಯೆ. ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಲ್ಲ ಹುದ್ದೆಗಳು, ಯಾಕೆಂದರೆ ಯೂನಿವರ್ಸಿಟಿನಲ್ಲಿ ಹೇಗಿದೆ ಅಂತ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಷಯವನ್ನು ಒಂದು ಯೂನಿಟ್ ಆಗಿ ತಗೊಳ್ತಾರೆ, ಒಂದು ಘಟಕವೂ ಆಗಿ ತಗೊಳ್ತಾರೆ. ಆ ಒಂದು ವಿಷಯವನ್ನು ಒಂದು ಘಟಕವಾಗಿ ತಗೊಂಡಾಗ ಮೊದಲನೇ ರೋಸ್ಟರ್ ಬಿಂದು ಪ್ರತಿ ಸಬ್ಜೆಕ್ಟ್ನಲ್ಲೂ ಮೊದಲನೇ ರೋಸ್ಟರ್ ಬಿಂದಿಂದ ಶುರುವಾಗುತ್ತೆ. ಅದನ್ನು ಅಪ್ಲೈ ಮಾಡಿದಾಗ, ಇವಾಗ ಏನು ಆದೇಶ ಇದೆ ಅದನ್ನು ಅಪ್ಲೈ ಮಾಡಿದಾಗ ಅವರು 3/9/25ರಲ್ಲಿ 25/8/25ರಲ್ಲಿ ಆದೇಶ ಆದಮೇಲೆ ರೋಸ್ಟರ್ ಬಿಂದು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಕೊಡ್ತಾರೆ. ಅದನ್ನು ಅಪ್ಲೈ ಮಾಡಿದಾಗ ರೋಸ್ಟರ್ ಬಿಂದುನ ಪ್ರತಿಯೊಂದೂ ಕೂಡ ಎಡಗೈ ಸಮುದಾಯಕ್ಕೆ ಹೋಗುತ್ತೆ, ಕ್ಯಾಟಗರಿ ಎ. ಆ ಎಲ್ಲ ಕ್ಯಾಟಗರಿ ಎಗೆ ಹೋದಾಗ ಕ್ಯಾಟಗರಿ ಬಿನವ್ರಿಗೂ ಇಲ್ಲ, ಕ್ಯಾಟಗರಿ ಸಿನವ್ರಿಗೂ ಇಲ್ಲ, ಮತ್ತು OBC ಜನರಲ್ ಮೆರಿಟ್ನವ್ರಿಗೆ ಯಾರಿಗೂ ಸಿಗಲ್ಲ. ಅದಕ್ಕೋಸ್ಕರ ನಾನು ಒಂದು ಪರಿಹಾರವನ್ನು ನಾನು ಹುಡುಕಿದ್ದೀನಿ. ಅದನ್ನು ನಾನು ಒಂದು ಹೈಪಥೆಟಿಕಲ್ಲಾಗಿ, ಅಂದರೆ ಕಾಲ್ಪನಿಕವಾಗಿ ಒಂದು ಹೇಗೆ ನೇಮಕಾತಿಯನ್ನು ಮಾಡಬೇಕು ಅಂತ ಅನ್ನೋಂಥದ್ದನ್ನ ನಾನು ವಿವರಣೆ ಕೊಟ್ಟಿದ್ದೀನಿ. ಒಂದು ಈ ಏನಿದೆ 3/9/25ರ ರೋಸ್ಟರ್ ಪ್ರಕಾರ ಮಾಡಿದ್ರೆ ಪ್ರತಿಯೊಂದು 19 ವಿಷಯಗಳು
ಕನ್ನಡದಿಂದ ಹಿಡಿದು ಇಂಗ್ಲೀಷು, ಫಿಸಿಕ್ಸು, ರೂರಲ್ ಡೆವಲಪ್ಮೆಂಟು, ಬಯೋಟೆಕ್ನಾಲಜಿ 19 ಸಬ್ಜೆಕ್ಟ್ಗಳನ್ನ ತಗೊಂಡಿದ್ದೀನಿ, ವಿಷಯಗಳನ್ನ. 19 ಸಬ್ಜೆಕ್ಟ್ಗಳಿಗೆ ವಿಷಯವಾರು ಏನು 25/8/25 ಮತ್ತು 3/9/25 ರೋಸ್ಟರು ಈ ಆದೇಶಗಳ ಪ್ರಕಾರ ಮಾಡಿದಾಗ ಪ್ರತಿಯೊಂದು ಎಡಗೈ ಸಮುದಾಯಕ್ಕೆ ಹೋಗುತ್ತೆ. ಅದಕ್ಕೆ ಬದಲಾಗಿ ನಾನು 27/2/26 ಆದೇಶದ ಪ್ರಕಾರ 20/6/95 ಆದೇಶದ ಪ್ರಕಾರ ಮಾಡಬೇಕು ಈ ರೋಸ್ಟರ್ ಬಿಂದು ಪಾಲನೆ ಅಥವಾ ನಮ್ಮ ನೇಮಕಾತಿಯನ್ನು ಆ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಏನು ಈ ವಿಷಯಗಳನ್ನೇ ಒಂದು ಘಟಕವಾಗಿ ಪರಿಗಣಿಸೋದಕ್ಕೆ ಬದಲಾಗಿ ಈ ಎಲ್ಲ ಹುದ್ದೆಗಳು 19 ಹುದ್ದೆಗಳನ್ನು ಕೂಡ ಒಂದು ನಮ್ಮ ವಿಶ್ವವಿದ್ಯಾಲಯವನ್ನೇ ಒಂದು ಘಟಕ ಅಂತ ಅಂದ್ಬಿಟ್ಟು ಪರಿಗಣನೆ ಮಾಡಿದಾಗ ಈ 19 ಹುದ್ದೆಗಳಿಗೆ ಆ ರೋಸ್ಟರ್ ಏನಿದೆ 26/95 ಕೆಳಗಡೆ ಇರುವಂಥ ರೋಸ್ಟರ್ ಏನಿದೆ ಅದನ್ನು ನಾವು ಆಪರೇಟ್ ಮಾಡಿದಾಗ SCಗೆ 3 ಬರುತ್ತೆ, GM 9 ಬರುತ್ತೆ, STಗೆ 1 ಬರುತ್ತೆ, ಕ್ಯಾಟಗರಿ 1 ಬರುತ್ತೆ, ಕ್ಯಾಟಗರಿ 2A 2 ಬರುತ್ತೆ, 2Bಗೆ 1 ಬರುತ್ತೆ, 3Aಗೆ 1 ಬರುತ್ತೆ, 3B 1 ಬರುತ್ತೆ. ಒಟ್ಟು 19ರಲ್ಲಿ ಎಲ್ರಿಗೂ ಇಲ್ಲಿ ಅವಕಾಶ ದೊರೆಯುತ್ತೆ. ಇದು ನಿಜವಾದಂಥ ಏನದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದರೆ ನೀವು ಹೇಳಿದ್ರಲ್ಲ ಅಹಿಂದ ಅವ್ರಿಗೆ ಅಲ್ಲ, ಅಹಿಂದಯೇತರರಿಗೂ ಸಾಮಾಜಿಕ ನ್ಯಾಯ ಬೇಕಾಗಿದೆ. ಇದು ಆಶಯ, ಯಾವುದರ ಆಶಯ? ಆರ್ಟಿಕಲ್ 14 and 16 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಇದನ್ನು ಆಶಯ, ಆ ಆಶಯವನ್ನು ಈಡೇರಿಸಬೇಕಾದ್ರೆ ಈ ರೀತಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಮ್ಮ ಸಲಹೆ. ಇದನ್ನು ಕೂಡ ನಾನು ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿದ್ದೀನಿ. ಇದು ಮತ್ತು ಇದನ್ನು ಅವರು ಪರಿಶೀಲನೆ ಮಾಡಿ ಖಂಡಿತವಾಗಲೂ ಕೂಡ ಪರಿಹಾರವನ್ನು 27ನೇ ತಾರೀಕು ಕಂಡುಹಿಡಿತಾರೆ. 1-2 ದಿನದಲ್ಲಿ ಆದೇಶವನ್ನು ಹೊರಡಿಸ್ತಾರೆ ಎನ್ನುವಂಥ ನಂಬಿಕೆ ನನಗೆ ಬಹಳ ಇದೆ. ಕಬ್ಬಿಣದ ಕಡಲೆ ಅಂತ ಮೊದಲೇ ಹೇಳಿದ್ದೆ ನಾನು. ಆದರೆ ಸಾರ್ ಜೊತೆ ಮಾತಾಡಿದ ಮೇಲೆ ಈ ಮಾತುಕತೆಗಳಲ್ಲಿ ಕಂಡುಕೊಂಡಂಥ ಒಂದು ಪರಿಹಾರ ಇದು ಮನಸಾ ಇಚ್ಛೆ, ಅಂದರೆ ಮಾಡಬೇಕು ಅನ್ನುವಂಥದ್ದು. ಈಗ ಈ ಥರದ ಹಿರೀಕರ ಒಂದು ಅನುಭವ ಮತ್ತು ಅವರ ಸಲಹೆಗಳನ್ನು ಪಡೆದು 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ಒಳ ಮೀಸಲಾತಿ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ ಅನ್ನೋದೇ ನಮ್ಮ ಆಶಯ. ನಮ್ಮ ಜೊತೆ ಬಂದು ತಮ್ಮ ಸಲಹೆ ಮತ್ತು ಸೂಚನೆ ಮತ್ತು ಅನುಭವ ಎಲ್ಲವನ್ನೂ ಹಂಚಿಕೊಂಡಂತಹ ಹಿರಿಯರಿಗೆ ನಮ್ಮ ಅಹಿಂದ ನ್ಯೂಸ್ ಪರವಾಗಿ ನಮಸ್ಕಾರಗಳು. ನಮಸ್ಕಾರ.